ವೆಲ್ಕಮ್ ಟು ಡೇ 5 ಆಫ್ 2025 ಟೂರ್ ಸೀರೀಸ್. ಇವತ್ತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ದಟ್ ಇಸ್ ಟು ಮನಾಲಿ. ಶಿಮ್ಲಾದಿಂದ ಮನಾಲಿ ಕಂಪ್ಲೀಟ್ ಆಲ್ಮೋಸ್ಟ್ ಅ ಡೇ ಜರ್ನಿ ಆಗಿರುತ್ತೆ. ಸೊ ಕಂಪ್ಲೀಟ್ ಕಾರಲ್ಲೇ ಆಗಿದೆ ಇವತ್ತಿನ ದಿನ ನಮ್ಮದು. ಆ್ಯಂಡ್ ಆನ್ ದ ವೇ ನೋಡಿಕೊಂಡು ಹಾಗೆ ವೆಹಿಕಲ್ಸ್, ಸ್ವಲ್ಪ ಟ್ರಾಫಿಕ್ಕು ಇತ್ತು ಆ್ಯಂಡ್ ಸ್ವಲ್ಪ ಫ್ರೀನೂ ಇತ್ತು. ಆ್ಯಂಡ್ ಈ ಥರ ರೋಡ್ ಸೈಡೆಲ್ಲ ನೋಡಿಕೊಂಡು ಸ್ವಲ್ಪ ನಿದ್ದೆನೂ ಮಾಡಿಕೊಂಡು ಹಾಗೆ ಎಂಜಾಯ್ ಮಾಡ್ತಾಯಿದ್ವಿ. ಘಾಟ್ ಸೆಕ್ಷನ್ ಸ್ವಲ್ಪ ಕಮ್ಮಿ ಆಗ್ತಾಯಿತ್ತು, ಹಾಗೆ ಹೈವೇಗಳು ಸ್ಟಾರ್ಟ್ ಆಗ್ತಾಯಿತ್ತು. ಹೈವೇ ಬಂದಾಗ ಒಂದು ಖುಷಿನೇ ಬೇರೆ ಇತ್ತು, ಬಿಕಾಸ್ ಇಷ್ಟು ಟೈಮ್ ಘಾಟ್ ಸೆಕ್ಷನಲ್ಲೇ ಇದ್ದಿದ್ದು. ಆ್ಯಂಡ್ ಇಲ್ಲಿ ತುಂಬ ಈ ಥರ ಟನಲ್ಸ್ ಸಿಗುತ್ತೆ. ಬಿಗ್ ಮೌಂಟೇನ್ಸ್ ಕೆಳಗಡೆ ಟನಲ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈಗ ಅಷ್ಟೊಂದು ಚಳಿ ಅನಿಸ್ತಾ ಇರಲಿಲ್ಲ, ನಾರ್ಮಲ್ ವೆದರ್ ಆಗಿತ್ತು. ಏನು ಜಾಸ್ತಿ ಜಾಕೆಟ್ಸ್ ಎಲ್ಲ ಬೇಕು ಅಂತ ಫೀಲ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಹಾಗೆ ಆನ್ ದ ವೇ ಲಂಚಿಗೆ ಒಂದು ಢಾಬಾದಲ್ಲಿ ನಿಲ್ಲಿಸಿದ್ವಿ. ಅಲ್ಲಿ ಲಂಚ್ ಮಾಡಿಕೊಂಡು ಕುಲ್ಲುಗೆ ಬಂದ್ವಿ. ಕುಲ್ಲು ಅಲ್ಲಿ ರಿವರ್ ರಾಫ್ಟಿಂಗ್ ಆ್ಯಂಡ್ ಪ್ಯಾರಾಗ್ಲೈಡಿಂಗ್ ಆಪ್ಷನ್ ಇದೆ. ನಿಮಗೆ ಆನ್ ದ ವೇ ತುಂಬ ಶಾಪ್ಸ್ಗಳು ಕಾಣುತ್ತೆ. ಕುಲ್ಲು ಅಲ್ಲೂ ಇದೆ. 10 ಕಿಲೋಮೀಟರ್ಸ್ ಬಿಫೋರ್ ಕುಲ್ಲು ಅಲ್ಲೂ ಸ್ಟಾರ್ಟ್ ಆಗುತ್ತೆ. ನಮ್ಮ ಡ್ರೈವರ್ ಒಂದು ಶಾಪಿಗೆ ಕರ್ಕೊಂಡು ಹೋಗಿದ್ರು. ನಾವು ಓನ್ಲಿ ರಿವರ್ ರಾಫ್ಟಿಂಗ್ ಮಾಡಿದ್ವಿ. ಟೈಮ್ ಇರಲಿಲ್ಲ ಟು ಡೂ ಬೋತ್ ದ ಥಿಂಗ್ಸ್. ರಿವರ್ ರಾಫ್ಟಿಂಗಲ್ಲೂ ಹೀಗೆ 4 ಪರ್ಸನಿಗೆ 5,000 ಆಗುತ್ತೆ, 6,000 ಆಗುತ್ತೆ ಫಾರ್ ಸರ್ಟನ್ ಕಿಲೋಮೀಟರ್ಸ್. 4.8 ಕಿಲೋಮೀಟರ್ಸ್, 6 ಕಿಲೋಮೀಟರ್ಸ್, 12 ಕಿಲೋಮೀಟರ್ಸ್, ಇದೆಲ್ಲ ಡಿಫ್ರೆಂಟ್ ಆಪ್ಷನ್ಸ್ ಇದೆ. सर हेलो, कहाँ से हो आप लोग? कर्नाटका, बेंगलोर. ओके, राफ्टिंग चालू हो गया आप लोगों का, ठीक है? ओके, ऐसे हो जाओ. ರಾಫ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಬಿಸಿಲಿದ್ದರೆ ಚೆನ್ನಾಗಿರ್ತಾಯಿತ್ತು, ಅಷ್ಟೊಂದು ಚಳಿ ಆಗ್ತಾ ಇರಲಿಲ್ಲ. ಅಲ್ಲಿ ಅಂತೂ ಫುಲ್ ಚಿಲ್ಡ್ ವಾಟರ್, ಫ್ರೀಝರಲ್ಲಿದ್ದಾಗ ಆಗ್ತಾಯಿತ್ತು. ಸಿಕ್ಕಾಪಟ್ಟೆ ಚಳಿ ಇತ್ತು, ಸೊ ಅಷ್ಟೊಂದು ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಬಟ್ ಎಂಜಾಯ್ ಅಂತೂ ಮಾಡಿದ್ವಿ. ಆ್ಯಂಡ್ ಇದು ನಮ್ಮ ಫಸ್ಟ್ ರಿವರ್ ರಾಫ್ಟಿಂಗ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ರಿಯಲಿ ಅಡ್ವೆಂಚರಸ್ ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್. ಆ್ಯಂಡ್ ಇಲ್ಲಿಗೆ ಎಂಡ್ ಆಯಿತು ನಮ್ಮ ರಾಫ್ಟಿಂಗು. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಗೋಪ್ರೋ ಅಲ್ಲಿ ವೀಡಿಯೋ ಮಾಡ್ತಿರ್ತಾರೆ. ಇದನ್ನು ನಾವು ವೀಡಿಯೋ ನಮಗೆ ಬೇಕು ಅಂದರೆ 1,800 ಹೇಳ್ತಾರೆ. ಸ್ವಲ್ಪನೇ ಬಾರ್ಗೇನ್ ಮಾಡೋಕ್ಕಾಗುತ್ತೆ, ಏನು ಜಾಸ್ತಿ ಒಪ್ಕೊಂಡಿಲ್ಲ ಅವರು. 1,600ಗೆ ವೀಡಿಯೋ ಎಕ್ಸ್ಟ್ರಾ. ನೆಕ್ಸ್ಟ್ ಚಳಿಯಿಂದ ಬಂದಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಒಂದು ಬ್ರೆಡ್ ಪಕೋಡ, ಟೀ ಎಲ್ಲ ಕುಡಿದ್ಮೇಲೆ ನಾವು ಮನಾಲಿ ಕಡೆಗೆ ಹೊರಟ್ವಿ. ಆ್ಯಂಡ್ ಆನ್ ದ ವೇ ಈ ಥರ ಹಾಟ್ ಏರ್ ಬಲೂನು ಕಾಣಿಸ್ತು. ಆ್ಯಂಡ್ ಇಲ್ಲಿ ಈ ಥರ ಒಂದು ಫ್ಯಾಕ್ಟ್ರಿ ಇತ್ತು, ಶಾಲ್ ಮಾಡೋ ಫ್ಯಾಕ್ಟ್ರಿ ಏನು ನೋಡೋಕ್ಕಾಗಲ್ಲ. ಇಲ್ಲಿ ಒಂದು ಶಾಪಿಂಗಿಗೆ ಅಂತಲೇ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಡಿಫ್ರೆಂಟ್ ಅನಿಮಲ್ದು ಫರ್ದು ವೆರೈಟೀಸ್ ಆಫ್ ಶಾಲ್ಸ್ ಇತ್ತು. ರ್ಯಾಬಿಟ್, ಯಾಕ್, ಲ್ಯಾಮ್ಸ್, ಶೀಪ್ಸ್ ಎಕ್ಸೆಟ್ರಾ. ಆ್ಯಂಡ್ ಫೈನಲಿ ರಾತ್ರಿ ಸಖತ್ತು ಚಳಿ ಆಗ್ತಾಯಿತ್ತು ಮನಾಲಿಯಲ್ಲಿ. ನಮ್ಮ ಹೋಟೆಲಿಗೆ ಬಂದು ಡಿನ್ನರ್ ಮಾಡಿ ಮಲ್ಕೊಂಡಾಯಿತು.